ಎರಡು ತಂಡಗಳಿಗಿದು ಪ್ರಥಮ ಕರೆ. ಎರಡನೇ ಕ್ವಾರ್ಟರ್ ಫೈನಲ್ ಪಂದ್ಯ ಉತ್ತರ ಕನ್ನಡ ಜಿಲ್ಲೆ ವಿರುದ್ಧ ಕಲ್ಕೆರೆ. ಎರಡು ತಂಡಗಳಿಗಿದು ಪ್ರಥಮ ಕರೆ. ಎರಡನೇ ಕ್ವಾರ್ಟರ್ ಫೈನಲ್ ಪಂದ್ಯ. ದ್ವಿತೀಯ ಕ್ವಾರ್ಟರ್ ಫೈನಲ್ ಪಂದ್ಯಾಟಕ್ಕಾಗಿ ಬಲಿಷ್ಠ ಉತ್ತರ ಕನ್ನಡ ವಿರುದ್ಧವಾಗಿ ಕಲ್ಕೆರೆ ಕಾರ್ತಿಕ್ ಅವರಿಂದ ಡೈವಿಂಗ್ ಡಬಲ್ ಟೈ ಹೋಲ್ಡ್ ಬಂತು. ಅಷ್ಟೇ ವೇಗವಾದ ಸಪೋರ್ಟ್ ಅನ್ನು ಕೂಡ ಕಂಡುಕೊಂಡ್ವಿ. ಅದರಲ್ಲಿ ಜಸೀರ್ ಮಠಾನ್ ಪ್ರಜ್ವಲ ಪರಿಚಯಿಸಿಕೊಳ್ತಾ ಆಲ್ ಇಂಡಿಯಾ ವಿಶ್ವವಿದ್ಯಾಲಯಗಳ ಕಬಡ್ಡಿ ಪಂದ್ಯಾಟದಲ್ಲಿ ಚಿನ್ನ ಗೆದ್ದಂತ ಆಟಗಾರ. ಅಂಕದೊಂದಿಗೆ ಮಾಡುವಲ್ಲಿ ಡಿಸಿಷನ್ ಪೆಂಡಿಂಗ್ ಅಲ್ಲಿದೆ. ಕುಚ್ ಕುಚ್ ಹೋತಾ ಹೈ. ಇದೆ ಡಿಸಿಷನ್ ಖಂಡಿತ ಬರುತ್ತಾ. ಕಲ್ಕೆರೆ ಹಾಗೂ ಉತ್ತರ ಕನ್ನಡ ಎರಡು ತಂಡದ ನಾಯಕರೇ ನಿಮ್ಮ ತಂಡಗಳನ್ನು ಅಣಿಗೊಳಿಸಿ ತಮಗಿದು ವಿಷಯಕರ ಜಾಗ ತುಂಬ ಚೆನ್ನಾಗಿತ್ತು. ಕಾಯ್ದ ದಾಳಿಗಾರ ಆರ್ವರ್ ಡಿಫೆಂಡರ್ ನಡುವ ಸಾಕಷ್ಟು ಒಳನುಗ್ಗಿ ಕಾರ್ನರ್ ಮೇಲೆ ಅಟ್ಯಾಕ್ ಮಾಡುವಂತ ಪ್ರಯತ್ನವಾಗಿತ್ತು. 5-1 ಮುನ್ನಡೆಯನ್ನು ಕಾದಿರಿಸಿಕೊಳ್ಳುತ್ತಾ ಇದ್ದ ಮಲೆನಾಡಿನ ತಂಡ ಶಿವಮೊಗ್ಗ. ನಾನು ಇಲ್ಲಿ ಇದು ಮಾಡ್ತಿದ್ದೇನೆ. ಏನ್ ನಾನು ಇಲ್ಲಿ ಮಾಡೋದು ರನ್ನಿಂಗ್ ಅಟ್ಯಾಕ್ ಪ್ರಯತ್ನವಾಗಿತ್ತು. ಕವರ್ಸ್ ವಿಭಾಗದ ಮೇಲೆ ಅಟ್ಯಾಕ್ ಮಾಡುವಂತ ಪ್ರಯತ್ನ. ಅಂಕದೊಂದಿಗೆ ಅಂತರವನ್ನು ಇಳಿಸಿಕೊಳ್ಳುವಂತ ಪ್ರಯತ್ನಗಳು ರಾಯಲ್ಸ್ ಪರವಾಗಿ. 5-7 ಫೈಟ್ ಗೋಳಿಯಲ್ಲಿ ಗಗನ ಸಾಯಂಕಾಲ ಅಂತಿದ್ದೆ. ಕಬಡ್ಡಿಯಲ್ಲಿ ಯುಪಿ ಎಲ್ಲ ಈ ಡೇಟ್ ಟೈಮಿಂಗ್ ಎಲ್ಲ ಹೇಳಿ ಮಾತಾಡಿದ್ದೆ. ನಾನು ಹೇಳಿದ್ದೆ ನಾವು ತೆಗೆದು ಮನ್ಸೂರಲ್ಲೇ ಮತ್ತೆ ನಾವು ಸಂಕಿರಣ 4 ಅಂಕಗಳ ಅಂತರ. ನೀ ಹಿಂಗೆ ಮಾಡಿ ನಾ ಕಸ್ಟಮರ್ ಹಾಳಾಗೋಗೋದು. ಕಾರ್ನರ್ ವಿಭಾಗದಿಂದ ಪ್ರಬಲ ಟ್ಯಾಕಲ್ಗಳು. 7-2 5 ಅಂಕಗಳ ಮುನ್ನಡೆಯನ್ನು ಕಾದಿರಿಸಿಕೊಳ್ತಾ ಇದೆ ಶಿವಮೊಗ್ಗ. ನಾನಿಲ್ಲಿ ಹೋಗ್ಲು ಆಲ್ ಇಂಡಿಯಾ ಯೂನಿವರ್ಸಿಟಿ ವಿಭಾಗದ ಕಬಡ್ಡಿ ಪಂದ್ಯಾಟದಲ್ಲಿ ಮಂಗಳೂರು ವಿಶ್ವವಿದ್ಯಾಲಯದಿಂದ ಪ್ರಶಸ್ತಿ ಚಿನ್ನದ ಪದಕವನ್ನು ಗೆದ್ದಂತ ಆಟಗಾರ ಪ್ರಜ್ವಲ್ಲ ಶಿವಮೊಗ್ಗ ತಂಡದ ಪರವಾಗಿ ಗುರುತಿಸಿಕೊಂಡಾದವ. ಅಂತರವನ್ನು ಕಮ್ಮಿ ಮಾಡಬೇಕಾಗಿದೆ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಪರವಾಗಿ. ಉದ್ಯಾನ ನಗರಿ ವಿರುದ್ಧ ಮಲೆನಾಡಿನ ಆಟಗಾರರು. 8 ಗಂಟೆಗೆ ಎಂತಹ ಟ್ಯಾಕಲ್ ಇದು. ಮಲೆನಾಡಿನ ಬಲಿಷ್ಠ ನೆಕ್ಸ್ಟ್ ಟೈಮ್ ನಾನೇ ಬಂದು ನಿಮ್ಗೆ ಮಾಡಿ ಕೊಡ್ತಾನೆ. ಡಿಫೆಂಡರ್ ನಡುವೆ ಬಂಧನವಾಗಿದೆ.
ನಾನು ನಾಳೆ ಬರ್ತಾನೆ, 5 ಗಂಟೆ ಮ್ಯಾಗ ಬರ್ತಾನ ನಾನು ನಾಳೆ. ಇಂಡಿಯಾ ಹಾಗೂ ನಾಳೆ ಪಾಕಿಸ್ತಾನ ತಂಡಗಳ ಪಂದ್ಯಾಟದಲ್ಲಿ 6 ಓವರ್ಗಳ ಅಲ್ಲ, ನೆಕ್ಸ್ಟ್ ಟೈಮ್ ಪ್ರೋಗ್ರಾಮ್ ಮಾಡಿದ್ದು ನಾನೇ ಬಂದು ಮಾಡಿಕೊಂಡು ನಾನೇ ನಿಮಗೆ ಬಂದು 52 ರನ್ಗಳನ್ನು ಕಲೆ ಹಾಕಿಕೊಳ್ತಾ ಇದ್ದ ಟೀಮ್ ಇಂಡಿಯಾ. 8 ಗಂಟೆ ಕಳಿಸ 36 ಚೆಂಡುಗಳ ಮುಂದ 52 ಓಟಗಳು, 1 ಹೊತ್ತಡಿಯ ನಷ್ಟಕ್ಕೆ 8-4ರಲ್ಲಿ 4 ಅಂಕಗಳ ಅಂತರ. ಶಿವಮೊಗ್ಗ ತಂಡದ ಪರವಾಗಿ ಪಂದ್ಯಾಟ ಸಾಗಿ ಬರ್ತಾ ಇದೆ. ಅಣ್ಣ ಅದರಲ್ಲಿ ಗಗನ ಗೌಡ ಮಣ್ಣಿನ ನಾಡಿನ ಪ್ರತಿಭೆ, ನಾಲ್ವರ ಡಿಫೆಂಡರ್ ನಡುವೆ ಬೋನಸ್ ಆಫ್ ಆಗಿರುವ ಸಂದರ್ಭ. ನೀಳಕಾಯದ ದಾಳಿಗಾರ ತಮ್ಮ ಹೈಟ್ ನ ಲಾಭವನ್ನು ಪಡೆದುಕೊಳ್ತಾರ, ಕಾದು ನೋಡಬೇಕಾಗಿದೆ. ಬಂಧಿಸುವಂತ ಪ್ರಯತ್ನವಾಗಿತ್ತು, ಅಂಕದೊಂದಿಗೆ ಅಂತರವನ್ನು ಹೆಚ್ಚಿಸಿಕೊಳ್ತಾ ಇದೆ. 9-4ರಲ್ಲಿ9-5ರಲ್ಲಿ 4 ಅಂಕಗಳ ಮುನ್ನಡೆ ಸುಪಡೆಕಲವಾಗಿದೆ. ಭಾಗದ ಕಾರ್ನರ್ ಅಲ್ಲಿ ಶಿವ ಇನ್ನು ಕೂಡ ಪಂದ್ಯಾಟ ಜೀವಂತಿಕೆಯಲ್ಲಿದೆ. ತ್ರಿವಳಿ ಡಿಫೆಂಡರ್ ನಡುವೆ ಗಗನ್ ಗೌಡ. ಜಾನಿಯವರು ಫುಲ್ ಜೋಶಲ್ಲಿದ್ದಾರೆ. 10-5ರಲ್ಲಿ 5 ಅಂಕಗಳ ಮುನ್ನಡೆಯನ್ನು ಕಾದಿರಿಸಿಕೊಳ್ತಾ ಇದೆ ಶಿವಮೊಗ್ಗ ತಂಡ. ಬೋನಸ್ ಅಂಕದೊಂದಿಗೆ 10-6ರಲ್ಲಿ 4 ಅಂದ್ರೆ ಇಲ್ಲಿ ಹ್ಯಾಟ್ರಿಕ್ ಆಫ್ 4ಗಳು. ಅಂತರ 4ರಲ್ಲಿದೆ. ಸುಪಡೆಕಲವಾಗಿದೆ. ಅವಳಿ ಡಿಫೆಂಡರ್ಗಳ ನಡುವೆ ಪ್ರೋ ಕಬಡ್ಡಿ ಎತ್ತಾರೆ ಗಗನ್ ಗೌಡ. ಒಂದು ಸೂಪರ್ ರೈಡ್ ಬರುತ್ತಾ ಇಲ್ಲ ಸೂಪರ್ ಟ್ಯಾಕಲ್ ಬರುತ್ತಾ ಕಾದು ನೋಡಬೇಕಾಗಿದೆ. ಬಂಧಿಸೋದು ಪ್ರಯತ್ನವಾಗಿತ್ತು. ಅಂಕದೊಂದಿಗೆ ಮರಳುವಳಿಯಲ್ಲಿ ಲೋನ ಅಂಕದ ಲಾಭವನ್ನು ಪಡೆದುಕೊಳ್ತಾ ಇದೆ ಶಿವಮೊಗ್ಗ ಜಿಲ್ಲಾ ತಂಡ. ಯಾಕೋ ಜೋಶ್ ಕಮ್ಮಿ ಆಯ್ತಲ್ಲ ತುಮಕೂರಲ್ಲಿ. ಇಲ್ಲಪ್ಪ, ಎಲ್ಲ ಮಲಗಿದ್ರ. ಸಮಯ ಇನ್ನು 7:28. ಈಗಲೇ ಜೋಶ್ ಕಮ್ಮಿ ಆಯ್ತಾ? ಪ್ರಥಮ ಕ್ವಾರ್ಟರ್ ಫೈನಲ್ ಪಂದ್ಯಕೂಟ ಶಿವಮೊಗ್ಗ ವಿರುದ್ಧವಾಗಿ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ 7 ಅಂಕಗಳ ಮುನ್ನಡೆಯನ್ನು ಕಾದಿರಿಸಿಕೊಳ್ತಾ ಇದೆ ಶಿವಮೊಗ್ಗ. ಸೋಮನ ಮುಖ್ಯವಾಗಿ ದಾಳಿ ಮುಂದುವರಿತಾ ಇದೆ. ಹಳ್ಳಿಯಲ್ಲಿ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಪರವಾಗಿ 7 ಅಂಕಗಳ ಅಂತರದ ಕದನ. ಅಂಕಗಳೊಂದಿಗೆ ಅಂತರವನ್ನು ಇಳಿಸಿಕೊಳ್ಳುವ ಪ್ರಯತ್ನಗಳು ರಾಯಲ್ಸ್ ಪರವಾಗಿ ಮೂಡಿ ಬರಬೇಕಾಗಿದೆ. ಅದ್ಭುತವಾದ ಕಾಂಬಿನೇಷನ್ ಟ್ಯಾಕಲ್ ಬಂತು. ಸೋಮ ಕಾರ್ತಿಕ್ ಅವರ ಹೊಂದಾಣಿಕೆಯ ಹಿಡಿತ. ಪ್ರಬಲ ಡಿಫೆನ್ಸ್ ಶಿವಮೊಗ್ಗದ ಪರವಾಗಿ ಸಾಗಿ ಬರ್ತಾ ಇದೆ. ಆರೂವರೆ ಡಿಫೆಂಡರ್ ನಡುವೆ ಗಗನ. 8 ಅಂಕಗಳ ಅಂತರದಲ್ಲಿ ಕದನ ಮುಂದುವರಿತಾ ಇದೆ. ಅಂತರವನ್ನು ಉಳಿಸಿಕೊಳ್ಳುವ ಪ್ರಯತ್ನ. ಅದ್ಭುತವಾದ ಬ್ಲಾಕ್ ಕವರ್ ವಿಭಾಗದಿಂದ ಕಾರ್ತಿಕ್
ಅವರಿಂದ ಬಂದಂತ ಅದ್ಭುತವಾದ ಟ್ಯಾಕಲ್. ಮಾಡು ಎಲ್ಲವ ಮಡಿ. ಅಲ್ಲಿ ಡೊಲ್ಲು ಹಾಗೂ ಟಮಟೆ ಅವ್ರನ್ನ ಅಲ್ಲಿ ಮೇಟಿ ಸರ್ ಕರೀತಾ ಇದಾರಂತೆ. ಆದಷ್ಟು ಬೇಗ ಅವ್ರನ್ನ ಹೋಗಿ ಮೀಟ್ ಆಗಿ. ಬ್ಯಾಂಡ್ ಅವರು ಅದೇ ರೀತಿ ಬ್ಯಾಂಡು ಡೊಳ್ಳು ಹಾಗೂ ಟಮಟೆ ಅವರು ಆದಷ್ಟು ಬೇಗ ಮೇಟಿ ಸರ್ ಅವ್ರನ್ನ ಮೀಟ್ ಮಾಡಿ. 7 ಡಿಫೆಂಡರ್ ನಡುವ ಬಲಿಷ್ಠ ಭದ್ರಕೋಟೆಯನ್ನು ಭೇದಿಸಬೇಕಾಗಿದೆ. ಅದ್ಭುತವಾದ ಟಚ್ ಬಂತು. ಕಾರ್ನರ್ ವಿಭಾಗದ ಮೇಲೆ ಅಟ್ಯಾಕ್ ಮಾಡೋದು ಪ್ರಯತ್ನ. ಯಶವಂತ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕಿರುವಾಗಿ ಅಂತರ ಇಳಿದಿದ್ದ. 18-10 ಗಾಳಿಯಲ್ಲಿ ಫ್ರೆಂಚು ಮತ್ತೆ ಮಲ್ಟಿಪಲ್ ರೈಟ್ ಪಾಯಿಂಟ್ಸ್ ಬಂದಿದ. 10 ಅಂಕಗಳ ಪ್ರಬಲ ಮುನ್ನಡ ಮಲೆನಾಡಿಗರಿಗೆ. ಧೋನಿಯಲ್ಲಿ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು ತಂತ್ರವಾಗಿ ಬಂಧಿಸಲು ಪ್ರಯತ್ನವಾಗಿತ್ತು. ಯಶವಂತ್ ಅವರಿಂದ ಅಜಿತ್ ಬಂತು. ಅಷ್ಟು ವೇಗವಾದ ಸಪೋರ್ಟ್ ಅನ್ನು ಕೂಡ ಕಂಡುಕೊಂಡ್ವಿ. ಪ್ರಬಲ ಡಿಫೆಂಡರ್ಗಳು 21-10 ಮೋಯೆ ಬರದೆ ಸುಮಾರು ಹೊತ್ತಾಗಿದೆ. ಬರುತ್ತೆ ನೋಡೋಣ. ನೀವು ಕೇಳಿದಿರಲ್ಲ, ಖಂಡಿತವಾಗ್ಲೂ ಬರುತ್ತೆ. ಸುಬ್ಬಡಕಲಾಗಿದೆ. ತ್ರಿವಳಿ ಡಿಫೆಂಡರ್ ನಡುವ ಖಗ್ಗನ್ನ ಕಾರ್ನರ್ ವಿಭಾಗದ ಮೇಲೆ ಕಿಕ್ ಮುಖೇನವಾಗಿ 22-10 12 ಅಂಕಗಳ ಮುನ್ನಡೆ ಶಿವಮೊಗ್ಗ ತಂಡದ ಪರವಾಗಿ. 11-22 ಅದ್ಭುತವಾದ ಸೂಪರ್ ಕೊಟ್ಟಿದೆ ಹೇಳುತ್ತಿದ್ದ ರಾಯಲ್ಸ್. 22-13 ಪಂದ್ಯಾಟ ಸಾಗಿ ಬರ್ತಾ ಇದೆ. ಯಾವ ಸಂದರ್ಭದಲ್ಲೂ ಬೇಕಾದರೂ ಪಂದ್ಯಾಟವನ್ನ ಬದಲಾಯಿಸಬಹುದು. 1-2 ಅಂಕಗಳೆಷ್ಟು ಕಾದು ನೋಡಬೇಕಾಗಿದೆ. ಸೂಪರ್ ಬಂದಿದೆ. ಪಂದ್ಯಾಟದ ಚಿತ್ರಣವನ್ನ ಬದಲಾಯಿಸಿದಂತ ದಾಳಿ. ಖಾಲಿಯಾಗಬೇಕಿದ್ದಂತ ಅಂಕಣ ಭರ್ತಿಯಾಗಿದೆ. ಭರ್ತಿ ಇದ್ದಂತ ಅಂಕಣ ಸಂಪೂರ್ಣವಾಗಿ ಖಾಲಿಯಾಗಿದೆ. ಇಂಡಿಯಾ 8 ಓವರ್ಗಳಿಗೆ 82 ರನ್ಗಳನ್ನು ಕಲೆ ಹಾಕಿಕೊಳ್ತಾರೆ. ಈಗಾಗಲೇ ಶತಕದತ್ತ ತಿಲಕ್ ವರ್ಮನವರು ಬೆನ್ನೆಟ್ಟಿ ನುಗ್ತಾ ಇದ್ದಾರೆ. ಇಶಾನ್ ಕಿಶನ್ ಅವರು ಶತಕದತ್ತ ಮುನ್ನುಗ್ತಾ ಇದ್ದಾರೆ. ನೋಡೋಣ ಶತಕ ಬರುತ್ತಾ. ದಾಳಿಯಲ್ಲಿ ಗಗನ್ ಗೌಡ ಅಂಕಗಳನ್ನು ತರಬೇಕಾಗಿದೆ. ಅಂಕಣ ಖಾಲಿಯಾಗುವಂತ ಸಂದರ್ಭ. 7 ಡಿಫೆಂಡರ್ ನಡುವ ಲೋನ ಅಂಕವನ್ನು ಪಡೆದುಕೊಳ್ಳುವಂತ ಅವಕಾಶ ರಾಯಲ್ಸ್ಗೆ. ಒಂದು ಗೋಲ್ನಲ್ಲಿ ಪ್ರಯೋಗ ಪಡೆಯುತ್ತಾರೆ. ಇನ್ನೊಂದೆಡೆ ಆಲ್ ಇಂಡಿಯಾ ಯೂನಿವರ್ಸಿಟಿ ಚಿನ್ನ ಪದಕ ಗೆದ್ದಂತ ಆಟಗಾರ. 23 ಇಂಡಿಯಾ ಪಾಕಿಸ್ತಾನ ಯಾಕೆ ಅಷ್ಟು 17ರಲ್ಲಿ ಕ್ಲಿಯರ್ ಆಗಿ ಗೊತ್ತಾಗೋದು. ಇಂಥ ಒಂದು ಒಳ್ಳೆ ಬ್ಯಾಟಿಂಗ್ ಆಡಿದ್ರು ಕೂಡ ಈ ಮ್ಯಾಚ್ ನ ಪ್ರೆಷರ್ ಏನಿದೆ ಅದು ಅಂತಿಮ ಆಟಗಾರ ಉಳಿದಿರುವ ವೇಳೆಯಲ್ಲಿ
ಮುಂದುವರಿತಾ ಇದೆ. ಬೋನಸ್ ಕೊಡಲಾಗಿದೆ. ಗಗನ ಬೋನಸ್ ಪ್ಲಸ್ 1 ಅಂಕದೊಂದಿಗೆ 25-17ರಲ್ಲಿ ಇಲ್ಲೊಂದು ಅಂಕವನ್ನು ಪಡೆದುಕೊಳ್ತಾ ಇದೆ. ಹೇಳಿದ ಹಾಗೆ ಕಬಡ್ಡಿಯಲ್ಲಿ ಏನು ಬೇಕಾದ್ರೂ ಆಗ್ಬೋದು. ರೀಚಿಂಗ್ ಫ್ರಮ್ ಔಟ್ಸೈಡ್. ಅಲ್ಲಿ ರೈಡರ್ ರೀಚಿಂಗ್ ಫ್ರಮ್ ಔಟ್ಸೈಡ್ ಆಗಿರುವ ಕಾರಣ ರೈಡರ್ ಔಟ್ ಎಂಬ ತೀರ್ಮಾನ ಹೊರಬಿದ್ದಿದೆ. ಅಂತರ 3-ಕ್ಕಿಳಿದಿದೆ. ಬೆನ್ನಟ್ಟಿ ಬರ್ತಾ ಇದೆ ಬೆಂಗಳೂರಿನ ರಾಯಲ್ ಸ್ಪೋರ್ಟ್ಸ್ ಕ್ಲಬ್. 25-22 ಆರ್ವರ ಪ್ರಬಲ ಡಿಫೆಂಡರ್ ಅಂತರ 4ರಲ್ಲಿದೆ. ಅಂತರವನ್ನ ಇಳಿಸಿಕೊಳ್ಳುವಂತ ಪ್ರಯತ್ನ. ಮತ್ತೆ ರೈಟ್ ಪಾಯಿಂಟ್. ಪ್ರಥಮಾರ್ಧದ ಮುಕ್ತಾಯದಲ್ಲಿ 20
ಹಲೋ ದಾಳಿಯಲ್ಲಿ ರಿಚ್ವಾಲ್ ಶಿವಮೊಗ್ಗ ಜಿಲ್ಲಾ ತಂಡದ ಪರವಾಗಿ ಆಲ್ ಇಂಡಿಯಾ ಯೂನಿವರ್ಸಿಟಿಯಲ್ಲಿ ಚಿನ್ನ ಗೆದ್ದಿದ್ದ ಆಟಗಾರನ ಬಂಧನವಾಗಿದೆ. ಬೆನ್ನಟ್ಟಿ ಬರ್ತಾ ಇದೆ ರಾಯಲ್ಸ್ ಅಂತರ 5 ಸ್ಪ್ರೇ ಬೇಕಮ್ಮ ಇದೆ ಇದೆ 28-23ರಲ್ಲಿ 2 ದಿನಕ್ಕಿಂತ ಜೋಶ್ ಇವತ್ತು ಜಾಸ್ತಿ ಇದೆ. ಏನಂತೀರ ದೀಪಕಣ್ಣ? ಅಯ್ಯೋ ಬುದ್ಧಿಯರಿದ್ರು ಏನು ಮಾತಾಡಕ್ ಆಗ್ತಿರ್ಲಿಲ್ಲ ಸುಪ್ರೀತ್. ಹಂಗಂತೀರಾ? ದಾಳಿಯಲ್ಲಿ ಶಿವಮೊಗ್ಗ ತಂಡದ ನೀಲಕಾಯದ ದಾಳಿಗಾರ ಸೋಮ. ನಿಮ್ಮೂರವರು ಫುಲ್ ಖುಷಿಯಾಗಿದ್ದೀರಾ? ಸರ್ ಮಲೆನಾಡಿಗರು, ನಾವು ಮಲೆನಾಡಿಗರು ಖುಷಿಯಾಗಿದ್ದಾರಂತ. ಅದರಲ್ಲೂ ನಮ್ಮೂರ ಆಟಗಾರರು ಆಟಾಡ್ತಾ ಇದ್ದಾರೆ. ಈ ಕ್ರೀಡಾಕೂಟಕ್ಕೆ ಇದೀಗ ಆಗಮಿಸಿರ್ತಕ್ಕಂಥ ಪ್ರದೀಪ್ ಅವರು ತುಮಕೂರು ಜಿಲ್ಲಾ ಖೋ MCC ಪ್ರದೀಪ್ ಅವರು ಅವ್ರಿಗೆ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಮಾಡು ಇಲ್ಲವೇ ಮಡಿ ದಾಳಿಯಲ್ಲಿ ಸಕಚ್ಚೋಳನಿಗೆ ಬೋನಸ್ ಅಂಕದ ಹುಡುಕಾಟ ಬಂತು. 28-23ರಲ್ಲಿ ಒತ್ತಡದಲ್ಲಿ ಬೋನಸ್ ನೊಂದಿಗೆ ಪ್ರಮುಖ ಆಟಗಾರನ ಹೊರಗಿಡುವಲ್ಲಿ ಯಶಸ್ವಿ ದಾಳಿ ಮುಂದುವರಿತಾ ಇದೆ. ಅಂತರ 3ಕ್ಕಿಳಿದಿದೆ. 28-25ರಲ್ಲಿ ಕದನ. ದಾಳಿಯಲ್ಲಿ ಸೋಮ 3 ಅಂಕಗಳ ಅಂತರದ ಕದನ. ದ್ವಿತೀಯಾರ್ಧದಲ್ಲಿ ಪುಟಿದೆ ಹೇಳುವಂತ ಎಲ್ಲ ಲಕ್ಷಣಗಳು ತೋರಿಸಿಕೊಳ್ಳುತ್ತಾ ಇದ್ದ ರಾಯಲ್ಸ್ ಪರವಾಗಿ. ಅಂಕಗಳನ್ನು ಹತ್ತು ಬರಬೇಕಾಗಿದೆ. ಅವಳಿ ತಂಡಗಳ ನಡುವೆ ಮಾಡು ಇಲ್ಲವೇ ಮಡಿ ದಾಳಿಯಲ್ಲಿ ಸೋಮ. ಸೋಮನ ಬಂಧನವಾಗಿದೆ. 26-28ರಲ್ಲಿ ಜೋಶ್ಗೆ ಡಿಫೆಂಡರ್ಗಳ ನಡುವೆ 2 ಅಂಕಗಳ ಅಂತರದ ಕದನ. ಮೋಯ ಬಂದಿಲ್ಲ ಅಲ್ಲ, ಏನ್ ಮಾಡ? ನೀವು ಜೋಶ್ ಕಮ್ಮಿ ಆಯ್ತು, ಅದಕ್ಕೆ ಬರ್ತಾ ಇಲ್ಲ. ಈ ಕಡೆ ಗ್ಯಾಲರಿಯಿಂದ ಸೌಂಡ್ ಬರಲಪ್ಪ ಜೋರಾಗೆ. ಇಲ್ಲ ಸರ್, ಸೌಂಡ್ ಅಲ್ಲೆಲ್ಲೂ ಬರ್ತಾ ಇಲ್ಲ, ಇಲ್ಲಿ ಮಾತ್ರ ಬರ್ತಾ ಇದೆ. ನೋಡಿ ಹೆಂಗಿದೆ ಜೋಶು. ಈ ಕಡೆ ಆ ಕಡೆ ಸೌಂಡ್ ಇಲ್ಲೇ ಜೋರಾಗಿರೋ ಸೌಂಡು. ಸರ್, ಇಲ್ಲೊಂದು ಚೆಕ್ ಮಾಡೋಣ ಲಾಸ್ಟ್. ಬರ್ಲಿ ಈ ಕಡೆ. ತುಮಕೂರಲ್ಲಿ ಜೋಶಿಗೇನು ಕಮ್ಮಿ ಇಲ್ಲ.
ಹಳೆ ಕಬಡ್ಡಿ ಆಟಗಾರ ಫೋಟೋ ರೇಣುಕಣ್ಣ ಆಗಮಿಸಿದ್ದಾರೆ. ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಳೆ ಕಬಡ್ಡಿ ಆಟಗಾರ ಪಾಯಿಂಟ್ ಬೇಕೇ ಬೇಕು. ಸೌಂಡ್ ಕೇಳಿಸ್ಕೊಂಡಲ್ಲ. ಯಶವಂತರಿಂದ ಅದ್ಭುತವಾದ ಡೈವಿಂಗ್ ಡಬಲ್ ಟೈ ಹೋಲ್ಡ್ ಪ್ರಯತ್ನವಾಗಿತ್ತು. ಏನ್ ಗುರು ನೀನು ಹೇಳಿದ್ದು ಇದೊಂದು ಚೂರು. ಕಾರ್ತಿಕ್ ಅವರಿಂದ ವೇಗವಾದ ಸಪೋರ್ಟ್ ಬಂತು. ಹೊಂದಾಣಿಕೆ ಹಿಡಿತ. ಮೂರು ಅಂಕಗಳ ಅಂತರದ ಕದನ. ಅಂತರ ಮೂರರಲ್ಲಿದೆ. ನಂಬರ್ 9 ಕಬಡ್ಡಿ. ಯಾಕೆ ನಾಶ್? ಮಾಡು ಎಲ್ಲವ ಮಡಿ ಕರಾವಳಿಯಲ್ಲಿ ಫ್ರೆಂಚು ಆಲ್ ಇಂಡಿಯಾ ಯೂನಿವರ್ಸಿಟಿ ಭಾಗದಲ್ಲಿ ಮಂಗಳೂರು ವಿಶ್ವವಿದ್ಯಾಲಯ ಬೆಳೆಸಿ 2 ಬಾರಿ ಚಿನ್ನ ಗೆದ್ದಂತ ಆಟಗಾರರು. ರಾಯಲ್ ಕ್ಯಾಚ್. ಬೆನ್ನಟ್ಟಿ ಬರ್ತಾ ಇದೆ ರಾಯಲ್ ಸ್ಪೋರ್ಟ್ಸ್ ಕ್ಲಬ್. ಇನ್ನು 60 ಚೆಂಡುಗಳು ಬಾಕಿ ಇದೆ. ಅದರಲ್ಲಿ ರಾಯಲ್ಸ್ ಪರವಾಗಿ 2 ಅಂಕಗಳ ಅಂತರದ ಕದನದಲ್ಲಿ 4 ಡಿಫೆಂಡರ್ ನಡುವೆ ಪ್ರಮುಖ ಆಟಗಾರರೆಲ್ಲ ಕಾರ್ನರ್ ವಿಭಾಗದ ಮೇಲೆ ಅಟ್ಯಾಕ್ ಮಾಡೋದು ಪ್ರಯತ್ನವಾಗಿತ್ತು. 29-28 ಯಶವಂತನ ಮೇಲೆ ಜವಾಬ್ದಾರಿಯುತ ಆಟದ ಪರಿಣಾಮ ಬೀಳ್ತಾ ಇದೆ. ಶಿವಮೊಗ್ಗ ತಂಡಕ್ಕೆ ವರದಾನ ವಾಗ್ದಾನ ಕಾದು ನೋಡಬೇಕಾಗಿದೆ. 7 ಪ್ರಬಲ ಡಿಫೆಂಡರ್ ನಡುವೆ ಬೋನಸ್ ಆನ್ ಆಗಿದೆ. ಅಂಕಗಳನ್ನು ತರಬಲ್ಲಂತ ಎಲ್ಲ ಸಾಮರ್ಥ್ಯವಿದೆ ಯಶವಂತನಿಗೆ. ವೇಗದ ದಾಳಿ ನಿಧಾನ ಅಟ್ಯಾಕ್ ಮಾಡುವಂತ ಪ್ರಯತ್ನ. ಆಟಗಾರರ ಸಭ್ಯತೆ ವರ್ತನೆ ಇರಬೇಕು. ಇದಕ್ಕೂ ಇದು ಏನನ್ನ ಕೋಪ ಮಾಡ್ಕೊಂಡು ಈ ಹಾಳಾಗ್ತಿದ್ಯಾ? ಹುಷಾರು. ಲೀಡ್ ಆಗಿದೆ ರಾಯಲ್ ರಾಯಲ್ ಅಕಾಡೆಮಿಗ 1 ಪಾಯಿಂಟ್ಗಳ ಮುನ್ನಡೆ. 1 ಅಂಕಗಳ ಮುನ್ನಡೆಯಲ್ಲಿ ರಾಯಲ್ಸ್. ಪಂದ್ಯಾಟದ ಪ್ರಾರಂಭದಿಂದಲೂ ಕೂಡ ಹಿನ್ನಡೆಯಲ್ಲಿದ್ದಂತ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಈ ಕ್ಷಣದಲ್ಲಿ 1 ಅಂಕಗಳ ಅಲ್ಪ ಅಂತರದ ಮುನ್ನಡೆಯನ್ನು ಸಾಧಿಸಿಕೊಳ್ತಾ ಇದೆ. ಸಮಯ ಮುಗಿತಾ ಇದೆ. ರಾಯಲ್
ಕಬಡ್ಡಿ ಕಬಡ್ಡಿ ಮೂವತ್ತ 30. ಸೌಂಡ್ ಬರಲಿ ಸೌಂಡ್ ಬರಲಿ. ಇಲ್ಲಿ ಜೋಶ 31-34ರಲ್ಲಿ ಮುನ್ನಡೆಯನ್ನು ಕಾದಿರಿಸಿಕೊಳ್ತಾ ಇದೆ ರಾಯಲ್ಸ್. ಅಂತರವನ್ನು ಉಳಿಸಿಕೊಳ್ಳುವಂತ ಪ್ರಯತ್ನ ರಾಯಲ್ಸ್ ಪರವಾಗಿ. ಎಂತಹ ಡಿಫೆನ್ಸ್ ಇದು. ಪ್ರಬಲ ಟ್ಯಾಕಲ್ಗಳು ಗೆಲುವಿನ ಮುಖ್ಯವಾಗಿ. ಇಲ್ಲಿ ತನಕ ಕಾಯ್ತಾ ಇದ್ರು, ವೈಟಿಂಗ್ ಗೇಮ್ ನಡೀತಿತ್ತು. ಟಾಪ್ ಕ್ವಾಲಿಟಿ ಇವರು ಕೂಡ ಕಂಪ್ಲೀಟ್ ಮಾಡ್ತಾರೆ ಭಾರತ. ಬೌಲರ್ ಲೈನ್ ಬಾಲ್ ಹೊಡೆಯಕ್ಕಾಗದು ಈ ತರ ಓವರ್ ಕವರ್ಸ್. ಗಾಳಿ ಮುಂದುವರಿತಾ ಇದೆ. ಪ್ರೋ ಕಬಡ್ಡಿಯ ತಾರೆ ಗಗನ ಗೌಡ ಅವರ ಮುಖ್ಯವಾಗಿ 7 ಪ್ರಬಲ ಡಿಫೆಂಡರ್ ನಡುವೆ ಅಂಕಗಳನ್ನು ತರಬೇಕಾಗಿದೆ. ಗೈಸ್ ಸಿದ್ಧಗಂಗಾ ಜಾತ್ರೆಯನ್ನು ಮುಗಿಸಿ ಎಲ್ಲ ಕಬಡ್ಡಿ ಜಾತ್ರೆಗೆ ಆಗಮಿಸ್ಕೊಳ್ತಾ ಇದಾರ ನೋಡಿ. ಅಲ್ಲಿ ಇಲ್ಲಿ ಗ್ಯಾಲರಿ ಸ್ವಲ್ಪ ಜಾಗ ಇದೆ, ಬೇಗ ಸೀಟ್ ಇಟ್ಕೊಳ್ಳಿ. ಹುಡುಗರು ಕೊನೆಯ 5 ನಿಮಿಷದ ಘೋಷಣೆ ಆಗಿದೆ. ಲಾಸ್ಟ್ 5 minutes, ಅಂತಿಮ 5 ನಿಮಿಷದ ಕದನ. ಅಂಕಗಳನ್ನು ತರಬಲ್ಲಂತ ಎಲ್ಲ ಸಾಮರ್ಥ್ಯವಿದೆ ಗಗನ್ ಗೌಡನಿಗೆ. ಅದ್ಭುತವಾದ ರೋಲಿಂಗ್ ಸ್ಕಿಲ್ ಮುಖ್ಯವಾಗಿ 34-35ರಲ್ಲಿ 1 ಅಂಕಗಳ ಅಂತರದ ಕದನ. ಅಲ್ಲದ್ರು ಅಲ್ಲ 35-34, 35-34 ಅಂತರ ಒಂದರಲ್ಲಿದೆ. ಸುಪ್ರೇತ್ ಪಾಯಿಂಟ್ 34-35. ಒಂದೇ ಅಂಕಗಳ ಅಂತರ. ಮತ್ತೆ ಮಿಸ್ಟ್ಯಾಕಲ್ ಬಂತು ಕಾರ್ತಿಕ್ ಅವರಿಂದ. ಇರಪ್ಪ ಡಾಕ್ಟರ್ ನಮ್ಮ ಪಂಚೆ ಡಾಕ್ಟರ್ ಬೇರೆ ಕಾಣಿಸ್ತಾ ಇರುತ್ತೆ. ಆಮೇಲೆ ನನ್ನನ್ನು ಕರೆದು ಬಿಟ್ಟಿದ್ದಾರೆ ಇಲ್ಲ ಇಲ್ಲ, ನಿನ್ನೆ ಇದ್ರಲ್ಲ ಡಾಕ್ಟರ್ ಪಂಚೇಶ್ ಅವರು. ನೋಡಿಲಿ ಗಗನ ಗೌಡನ್ನು ಪರಿಚಯಿಸಿಕೊಂಡಿದೆ. ಬೋನಸ್ ಅಂಕದೊಂದಿಗೆ ಅಂತರ ಒಂದಕ್ಕೆ ಇಳಿದಿದೆ. ಶಿವರಾತ್ರಿಯಲ್ಲಿ ಶಿವನ ಆಶೀರ್ವಾದ ಶಿವಮೊಗ್ಗ ತಂಡಕ್ಕೆ ದೊರಕುತ್ತಾ. 4 ನಿಮಿಷದ ಘೋಷಣೆಯಾಗಿದೆ. ಪ್ರಬಲ ಕಾರ್ನರ್ಗಳು ಅಂಕದ ಹುಡುಕಾಟದಲ್ಲಿ ಅವಳಿ ತಂಡದ ನಾಯಕರ ನಡುವೆ ರೋಚಕ ಸೆಣಸಾಟ. ಮತ್ತು ಅದ್ಭುತವಾದ ಆಂಕಲ್ ಹೋಲ್ಡ್. 36ರಲ್ಲಿ ಸಮಬಲ 36 all. ಕೈ ಹಿಡಿತಾ ಇದೆ ಶಿವಮೊಗ್ಗಕ್ಕೆ. 36-36ರಲ್ಲಿ ಅಂತಿಮ 3 ನಿಮಿಷದ ಪಂದ್ಯಾಟ.
ಶಿವಮೊಗ್ಗ ತಂಡದ ಪರವಾಗಿ 38-36ರಲ್ಲಿ 2 ಅಂಕಗಳ ಮುನ್ನಡೆ ಶಿವಮೊಗ್ಗ ತಂಡದ ಪರವಾಗಿ. ಇದೀಗ ತುಮಕೂರಿನ ಖ್ಯಾತ ಉದ್ಯಮಿಗಳಾದಂತಹ ಶ್ರೀಯುತ ಚಿದಂಬರಂ ಸರ್ ಅವರು ಸಿದ್ಧಗಂಗಾ ಸ್ಪೋರ್ಟ್ಸ್ ಅಸೋಸಿಯೇಷನ್ ಆಯೋಜಿಸಿರುವ ಸಿದ್ಧಗಂಗಾ ಕಪ್ ಪಂದ್ಯಾವಳಿಗೆ ಆಗಮಿಸ್ತಾ ಇದ್ದಾರೆ. ಅವರಿಗೆ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಲಾಸ್ಟ್ ಅಂಡ್ ಫೈನಲ್ ಕಾಲ್ ಯುಕೆ ಡಿಸ್ಟಿಕ್ ವಿರುದ್ಧ ಕಲ್ಕೆರೆ. 2 ತಂಡಗಳಿಗೆ ಅಂತಿಮ ಕರೆ. ಲಾಸ್ಟ್ ಅಂಡ್ ಫೈನಲ್ ಕಾಲ್ ಯುಕೆ ಡಿಸ್ಟಿಕ್ 37ರಲ್ಲಿ ಕದನ ಮುಂದುವರಿತಾ ಇದೆ. 3 ಅಂಕಗಳ ಮುನ್ನಡೆ. ಕೊನೆಯ 2 ನಿಮಿಷದ ಘೋಷಣೆ ಆಗಿದೆ. ಲಾಸ್ಟ್ 2 ಮಿನಿಟ್ಸ್. 2 ನಿಮಿಷದ ಪಂದ್ಯಾಟ. 3 ಅಂಕಗಳ ಅಂತರದ ಕದನ. ಅದರಡಿಯಲ್ಲಿ ರಾಯಲ್ಸ್ ಪರವಾಗಿ ಜಸ್ಟಿನ್ ಬನ್ನಾಯ್, ಈ ಭಾಗದ ಕಾಮದೇವ್, ಆ ಭಾಗದ ಋತಿಕಾ. ಸೋಮ ಅವರಿಂದ ಟೈಮಿಂಗ್ ಡಬಲ್ ಟೈ ಹೊಳ್ಳು ಪ್ರಯತ್ನವಾಗಿತ್ತು. ಅಷ್ಟೇ ವೇಗವಾದ ಸಪೋರ್ಟ್ ಬಂತು. ಮುನ್ನಡೆಯೊಂದಿಗೆ ಶಿವಮೊಗ್ಗ ತಂಡದ ಮುಖ್ಯ ಪ್ರಯತ್ನವಾಗಿತ್ತು. ಕೋಟೆಲೆಳೆಯ ಅಂತರದಲ್ಲಿ ಸೂಪರ್ ರೈಡ್ ಮಿಸ್ ಆಗಿದೆ. ಮನೆ ಉತ್ತರ ಕನ್ನಡ ಯುಕೆ ಡಿಸ್ಟಿಕ್ ವಿರುದ್ಧ ಕಲ್ಕೆರೆ. 2 ತಂಡಗಳಿಗೆ ಅಂತಿಮ ಕರೆ. ಉತ್ತರ ಕನ್ನಡ ಜಿಲ್ಲಾ ತಂಡ ವಿರುದ್ಧವಾಗಿ ಕಲ್ಕೆರೆ ಅಂತಿಮ ನಿಮಿಷದ ಘೋಷಣೆ ಆಗಿದೆ. ಲಾಸ್ಟ್ ಮಿನಿಟ್ಸ್. ಕೊನೆಯ 60 ಸೆಕೆಂಡ್ಗಳ ಲೆಕ್ಕಾಚಾರದ ಪಂದ್ಯಾಟ. ಪ್ರಬಲ ಮುನ್ನಡೆಯೊಂದಿಗೆ ಶಿವಮೊಗ್ಗ 13 ಓವರ್ಗಳಿಗೆ 112 ರನ್ ಗಳಿಸಿದೆ ಇಂಡಿಯಾ ತಂಡ. ಅವರಿಂದ ಕಾಂಬಿನೇಷನ್ ಟ್ಯಾಕಲ್ ಬಂತು. ಮುನ್ನಡೆಯನ್ನು ಕಾದಿರಿಸಿಕೊಳ್ಳುತ್ತಾ ಇದೆ ಮಲೆನಾಡಿನ ಶಿವಮೊಗ್ಗ ಜಿಲ್ಲಾ ತಂಡದ ಆಟಗಾರರು. ಪ್ರಥಮ ಕ್ವಾರ್ಟರ್ ಫೈನಲ್ ಪಂದ್ಯಾಟವನ್ನು ಆಡಿಕೊಳ್ತಾ ಇದೆ. ಇದರೊಂದಿಗೆ ಪಂದ್ಯ